ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾಳಷ್ಟು ದಿನಗಳಿಂದ ಕಾದು ಕುಳಿತಿರುವಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಒಂದು ಶುಭ ಸುದ್ದಿ ಏನಂದರೆ, KA ಹಲವಾರು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಗಳು ಹೊರಬಿದ್ದಿವೆ. ಸ್ನೇಹಿತರೆ, ಕ್ರೈಸ್ ಇಲಾಖೆಯಲ್ಲಿ ಶಿಕ್ಷಕ ಹುದ್ದೆಗಳು, ಹಾಗೆ ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು, ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿನ KSRP, IRB, KSISF ಹುದ್ದೆಗಳಿಗೆ, ಹಾಗೆ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳಿಗೆ KA ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಣೆ ಮಾಡಿದ್ದು. ಸ್ನೇಹಿತರೆ, ಇದಕ್ಕಾಗಿ ತಯಾರಿಯನ್ನು ಆರಂಭಿಸುತ್ತಿರುವ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಶುಭಾಶಯವನ್ನು ಕೋರುತ್ತಾ, ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 2024ರಲ್ಲಿ ನಡೆದಂತಹ VAO ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನನ್ನು ಮಾಡೋಣ. ಸ್ನೇಹಿತರೆ, ಬನ್ನಿ ಚರ್ಚೆಯನ್ನು ಆರಂಭಿಸೋಣ. ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ ಒಂದು ಮೊತ್ತವು 8 ವರ್ಷಗಳಲ್ಲಿ ದ್ವಿಗುಣಗೊಂಡರೆ ಎಷ್ಟು ವರ್ಷಗಳಲ್ಲಿ ಆ ಮೊತ್ತವು 4 ಪಟ್ಟು ಹೆಚ್ಚಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಸರಳ ಬಡ್ಡಿಯಲ್ಲಿ ಮೊತ್ತವು ದ್ವಿಗುಣಗೊಳ್ಳಲಿಕ್ಕೆ 8 ವರ್ಷ ಬೇಕಾದರೆ 4 ಪಟ್ಟು ಆಗಲು ಎಷ್ಟು ಬೇಕಾಗುತ್ತೆ? 3 ವರ್ಷ ಬೇಕಾಗ್ತದೆ. 8 × 3 ಸೊ 24 ಇಯರ್ಸ್ ಆಗುತ್ತದೆ. 24 ವರ್ಷ ಬೇಕಾಗುತ್ತದೆ. ಆದ್ದರಿಂದ ಸರಿಯಾದ ಉತ್ತರ 24 ವರ್ಷಗಳು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯು ಯಾವ ನಿಗಮದ ಪ್ರಮುಖ ಯೋಜನೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಇದರ ಪ್ರಮುಖ ಯೋಜನೆಯಾಗಿದೆ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯು ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಒಂದು ಪ್ರಮುಖ ಯೋಜನೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ? ಸೆಂಟ್ರಲ್ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟನ್ನು 1954ರಲ್ಲಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಇದನ್ನು ಬಳ್ಳಾರಿಯಲ್ಲಿ ಸ್ಥಾಪಿಸಲಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳನ್ನು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ 2021ರಲ್ಲಿ ಇದ್ದಂತೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆ ಇರುವಂತೆ ಶ್ರೇಣಿಯಲ್ಲಿ ವ್ಯವಸ್ಥೆ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ನೇಹಿತರೆ, ಅಂದರೆ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆಗೆ ಇದನ್ನು ನಾವು ಜೋಡಿಸಬೇಕು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆಯ್ಕೆ 4: ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೊಡಗು, ತುಮಕೂರು ಮತ್ತು ಬೆಳಗಾವಿ. ಇದು ಸರಿಯಾದ ಅನುಕ್ರಮಕ್ಕೆ. ಬೆಂಗಳೂರು ಗ್ರಾಮಾಂತರ ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆಯವರೆಗೆ, ನಂತರ ರಾಮನಗರ ಬರ್ತದೆ, ರಾಮನಗರ, ಕೊಡಗು, ನಂತರ ತುಮಕೂರು, ಬೆಳಗಾವಿ. ಇವು ಅತಿ ಚಿಕ್ಕ ಜಿಲ್ಲೆಯಿಂದ ದೊಡ್ಡ ಜಿಲ್ಲೆಗೆ ಇರುವಂತಹ ಒಂದು ವ್ಯವಸ್ಥೆ. ಸ್ನೇಹಿತರೆ, ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಬೆಳಗಾವಿ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದಾನೆ. ಸ್ನೇಹಿತರೆ, ಕೇವಲ 3ನೇ ಹೇಳಿಕೆ ಸರಿಯಲ್ಲ ಅಂತ ಇದರ ಆನ್ಸರ್. ಅಂದರೆ ಫಸ್ಟು ನಾವು ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಇದು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಇದು ಸರಿಯಾಗಿದೆ. 7 ಜಿಲ್ಲೆಗಳನ್ನು ಒಳಗೊಂಡಿದೆ, ಸರಿಯಾಗಿದೆ. ಇದನ್ನು ಕಿತ್ತೂರು ಕರ್ನಾಟಕ ಎಂದು ಕೂಡ ಕರೀತಾರೆ. ಓಕೆ, ಇದು ಕೂಡ ರೈಟ್, ಇದು ಕೂಡ ಸರಿ. ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲೇ ಅತ್ಯಂತ ಸಣ್ಣ ಜಿಲ್ಲೆಯನ್ನು ಇದು ಒಳಗೊಂಡಿದೆ. ಸ್ನೇಹಿತರೆ, 3ನೇ ಹೇಳಿಕೆ ಏನಿದೆ ಅದು ತಪ್ಪಾಗಿದೆ.
ರಾಜ್ಯದ ಅತ್ಯಂತ ಸಣ್ಣ ಜಿಲ್ಲೆ ಬೆಂಗಳೂರು ನಗರ. ರಾಜ್ಯದ ಅತ್ಯಂತ ಸಣ್ಣ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಅದು ಬೆಂಗಳೂರು ವಿಭಾಗದಲ್ಲಿದೆ. ಬೆಂಗಳೂರು ನಗರ ರಾಜ್ಯದಲ್ಲೇ ಅತ್ಯಂತ ಚಿಕ್ಕ ಜಿಲ್ಲೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 2024 ಜೂನ್ನಲ್ಲಿ ಯಾರನ್ನು GST ದರ ತರ್ಕಬದ್ಧಗೊಳಿಸುವಿಕೆ ಸಮಿತಿಯ ಸಂಚಾಲಕರನ್ನಾಗಿ ನೇಮಿಸಲಾಯಿತು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಸಾಮ್ರಾಟ್ ಚೌಧರಿ, ಬಿಹಾರದ ಉಪಮುಖ್ಯಮಂತ್ರಿಗಳು. ಇವರನ್ನು ಏನು ಮಾಡಿದ್ದಾರೆ ಅಂದರೆ GST ದರ ತರ್ಕಬದ್ಧಗೊಳಿಸುವಿಕೆಯ ಸಂಚಾಲಕರನ್ನಾಗಿ ನೇಮಿಸಲಾಗಿತ್ತು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಅನುಷ್ಠಾನಗೊಳಿಸಿದ ಭಾರತದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯವನ್ನು ಇದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಪ್ರಥಮ ರಾಜ್ಯವಾಗಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವುದಂದರೆ ಗೋವಾ ಏಕರೂಪ ನಾಗರಿಕ ಸಂಹಿತೆಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲೇ ಅಳವಡಿಸಿಕೊಂಡಿತ್ತು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಲೋಕಸಭೆಯ ಸದಸ್ಯರು ತಮ್ಮ ಸಭಾಪತಿಯನ್ನು ಚುನಾಯಿಸುತ್ತಾರೆ. ಸರಿಯಾದ ಸ್ಟೇಟ್ಮೆಂಟ್. ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ಇದು ತಪ್ಪಾದ ಹೇಳಿಕೆ, ತಪ್ಪಾಗಿದೆ. ವಿಧಾನಸಭೆಯ ಸದಸ್ಯರು ತಮ್ಮ ಸಭಾಪತಿಯನ್ನು ಚುನಾಯಿಸುತ್ತಾರೆ. ಸರಿಯಾಗಿದೆ. ವಿಧಾನ ಪರಿಷತ್ತಿನ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ. ಇದು ಕೂಡ ಸರಿಯಾಗಿದೆ. ಇನ್ನು ರಾಜ್ಯಸಭೆಯ ಸದಸ್ಯರು ತಮ್ಮ ಸಭಾಧ್ಯಕ್ಷರನ್ನು ಚುನಾಯಿಸುತ್ತಾರೆ ಅನ್ನೋದಕ್ಕೆ ನಾವು ಎಕ್ಸ್ಪ್ಲನೇಷನ್ ನೋಡೋಣ ಸ್ನೇಹಿತರೆ. ಭಾರತದ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರಾಗಿರ್ತಾರೆ. ಇವರು ಚುನಾಯಿತರಾಗಿರಲ್ಲ. ಯಾರಿಂದ? ರಾಜ್ಯಸಭೆ ಸದಸ್ಯರಿಂದ. ಇವರು ರಾಜ್ಯಸಭೆಯಲ್ಲಿ ಚುನಾಯಿತರಾಗಿರಲ್ಲ. ಇವರೇನಾಗಿರ್ತಾರೆ ಅಂದರೆ ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರೇ ಯಾರಾಗಿರ್ತಾರೆ ಅಂದರೆ ಉಪರಾಷ್ಟ್ರಪತಿಗಳಾಗಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗದ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ಗ್ರಾಮೀಣ ಬೇರು ಜಾಗತಿಕ ಮೇರು ಅಂತ. ಗ್ರಾಮೀಣ ಬೇರು ಜಾಗತಿಕ ಮೇರು. ಇದು ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಯೂನಿವರ್ಸಿಟಿಯ ಗದಗದ ಧ್ಯೇಯವಾಕ್ಯ ಯಾವುದು? ಗ್ರಾಮೀಣ ಬೇರು ಜಾಗತಿಕ ಮೇರು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಸಮಿತಿಗಳಲ್ಲಿ ಯಾವುದರ ಶಿಫಾರಸಿನ ಮೇರೆಗೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಸಂತಾನಂ ಸಮಿತಿಯ ಆಧಾರದ ಮೇಲೆ ಕೇಂದ್ರ ಜಾಗೃತ ಆಯೋಗವನ್ನು ಸ್ಥಾಪಿಸಲಾಯಿತು. ಕೇಂದ್ರ ಜಾಗೃತ ಆಯೋಗ ಸಂತಾನಂ ಸಮಿತಿ ಶಿಫಾರಸ್ಸಿನ ಮೇರೆಗೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಫಸ್ಟು ನಾವು ಸ್ಟೇಟ್ಮೆಂಟ್ಗಳನ್ನು ನೋಡೋಣ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ರಾಜ್ಯಸಭೆಯ ಸದಸ್ಯರನ್ನು ಮಾತ್ರ ಒಳಗೊಂಡಿರುತ್ತದೆ. ತಪ್ಪಾಗಿದೆ. ಹೇಳಿಕೆ ತಪ್ಪಾಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸ್ನೇಹಿತರೆ ಲೋಕಸಭೆಯಿಂದ 15 ಸದಸ್ಯರನ್ನು, ರಾಜ್ಯಸಭೆಯಿಂದ 7 ಸದಸ್ಯರಿಂದ ಟೋಟಲ್ 22 ಸದಸ್ಯರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಒಳಗೊಂಡಿರುತ್ತದೆ. ಇನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಹಣಕಾಸು ಸಮಿತಿ. ಸರಿಯಾದ ಹೇಳಿಕೆ, ಸರಿಯಾಗಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಅತ್ಯಂತ ಹಳೆಯ ಹಣಕಾಸು ಸಮಿತಿ. ರೈಟ್. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರ ಅಧಿಕಾರಾವಧಿ 1 ವರ್ಷ. ಇದು ಕೂಡ ಸರಿಯಾಗಿದೆ. ಸರಿಯಾದ ಹೇಳಿಕೆ. ಇನ್ನು ಮಂತ್ರಿಯೊಬ್ಬರು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರಾಗಲು ಅರ್ಹರಲ್ಲ. ಇದು ಕೂಡ ಸರಿಯಾದ ಹೇಳಿಕೆ. ಒಂದನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಒಂದನೇ ಹೇಳಿಕೆ ಮಾತ್ರ ತಪ್ಪಾಗಿರುವಂಥದ್ದು. 3 ಹೇಳಿಕೆಗಳು 2, 3, 4 ಏನದವ ಇವು ಸರಿಯಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು?
ಯಾವ ರಾಸಾಯನಿಕವನ್ನು ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರ್ದು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಗಾಜಿನ ಶೀಶೆಯಲ್ಲಿ ಶೇಖರಿಸಿರಬಾರದು, ಶೀಶೆಯಲ್ಲಿ ಶೇಖರಣೆ ಮಾಡಬಾರದು, ಗಾಜಿನ ಶೀಶೆಯಲ್ಲಿ ಶೇಖರಣೆ ಮಾಡಬಾರದು. ಹೈಡ್ರೋಕ್ಲೋರಿಕ್ ಆಮ್ಲವು ಗಾಜಿನಲ್ಲಿರುವಂತಹ ಸಿಲಿಕೇಟ್ ಜೊತೆಗೆ ಏನು ಮಾಡ್ತದೆ, ವರ್ತಿಸ್ತದೆ. ಸಿಲಿಕೇಟ್ ಜೊತೆ ವರ್ತಿಸಿ ಗಾಜನ್ನು ಏನು ಮಾಡ್ತದೆ, ಇದು ಕರಗಿಸ್ತದೆ. ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ರಸಗೊಬ್ಬರಗಳನ್ನು ಪರಿಗಣಿಸಿ ಅಂತ ಇದೆ. ಯೂರಿಯಾ, ಅಮೋನಿಯಂ ನೈಟ್ರೇಟ್, ಟ್ರಿಪಲ್ ಸೂಪರ್ ಫಾಸ್ಫೇಟ್, ಪೊಟ್ಯಾಷಿಯಂ ಸಲ್ಫೇಟ್. ಈ ಮೇಲಿನ ಯಾವ ರಸಗೊಬ್ಬರ ಸಾರಜನಕಯುಕ್ತ ರಸಗೊಬ್ಬರವಾಗಿದೆ? ಸ್ನೇಹಿತರೆ, ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್ ಇವುಗಳು ಸಾರಜನಕಯುಕ್ತ ರಸಗೊಬ್ಬರಗಳಾಗಿವೆ. ಸಾರಜನಕಯುಕ್ತ ರಸಗೊಬ್ಬರಗಳು ಯಾವಂದರೆ ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್. ಸಾರಜನಕಯುಕ್ತ ರಸಗೊಬ್ಬರಗಳು ಯಾವುದಂದರೆ ಯೂರಿಯಾ ಮತ್ತು ಅಮೋನಿಯಂ ನೈಟ್ರೇಟ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, ಹಾರ್ಮೋನ್ಗಳು ಇಂಟರ್ಸೆಲ್ಯುಲರ್ ಸಂದೇಶವಾಹಕವಾಗಿ ಕಾರ್ಯನಿರ್ವಹಿಸುತ್ತವೆ. ಸರಿಯಾಗಿದೆ ಇದು. ಹಾರ್ಮೋನ್ಗಳು ಇಂಟರ್ಸೆಲ್ಯುಲರ್ ಸಂದೇಶವಾಹಕವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ರೈಟ್. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇದು ಕೂಡ ಸರಿಯಾಗಿದೆ. ಇದು ಕೂಡ ಸರಿಯಾದ ಹೇಳಿಕೆ. ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ಉತ್ಪತ್ತಿಯಾಗುತ್ತವೆ ಅನ್ನೋದು ಕೂಡ ಸರಿಯಾಗಿದೆ. ಆದ್ದರಿಂದ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗೆ ಕೊಟ್ಟಿರುವ ಯಾವ ಜೋಡಿಗಳಲ್ಲಿ ಗಾಜಿನ ವಿಧ ಮತ್ತು ಅದರ ಉಪಯೋಗಗಳು ಸರಿ ಹೊಂದುತ್ತವೆ ಅಂತ ಕೇಳವ್ರೆ. ಓಕೆ, ಫ್ಲಿಂಟ್ ಗ್ಲಾಸ್ ಕ್ಯಾಮರಾ ಮಸೂರಗಳ ತಯಾರಿಕೆಯಲ್ಲಿ ಸರಿಯಾಗಿದೆ. ಸರಿಯಾದ ಸ್ಟೇಟ್ಮೆಂಟ್. ಫ್ಲಿಂಟ್ ಗ್ಲಾಸ್ ಕ್ಯಾಮ್ರಾ ಮಸೂರಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಓಕೆ. ಕ್ರೂಕ್ಸ್ ಗ್ಲಾಸ್ ಗಾಗಲ್ಗಳ ಲೆನ್ಸ್ಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸರಿಯಾಗಿದೆ. ಸೋಡಾ ಲೈಮ್ ಗ್ಲಾಸ್ ರಿಏಜೆಂಟ್ ಬಾಟಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಇದು ಕೂಡ ಸರಿಯಾಗಿದೆ. ಆದ್ದರಿಂದ ABC ಸರಿಯಾಗಿದೆ. ಫ್ಲಿಂಟ್ ಗ್ಲಾಸ್ ಕ್ಯಾಮ್ರಾ ಮಸೂರಗಳ ತಯಾರಿಕೆಯಲ್ಲಿ ಇಂಪಾರ್ಟೆಂಟ್. ಕ್ರೂಕ್ಸ್ ಗ್ಲಾಸ್ ಗಾಗಲ್ ಲೆನ್ಸ್ಗಳ ತಯಾರಿಕೆಯಲ್ಲಿ ಸರಿಯಾಗಿದೆ. ಸೋಡಾ ಲೈಮ್ ಗ್ಲಾಸ್ ರಿಏಜೆಂಟ್ ಬಾಟಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಸರಿಯಾಗಿದೆ. ABC ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಯಾವ ಹೆಸರಿನ ವಿದ್ಯುತ್ಕಾಂತೀಯ ವಿಕಿರಣಗಳನ್ನು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಸ್ಕ್ಯಾನಿಂಗ್ನಲ್ಲಿ ಉಪಯೋಗಿಸ್ತಾರೆ? ಯಾವ ವಿದ್ಯುತ್ಕಾಂತೀಯ ವಿಕಿರಣವನ್ನು MRI ಸ್ಕ್ಯಾನಿಂಗ್ನಲ್ಲಿ ಉಪಯೋಗಿಸ್ತಾರೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ರೇಡಿಯೋ ತರಂಗಗಳನ್ನು MRI ಸ್ಕ್ಯಾನಿಂಗ್ನಲ್ಲಿ ಬಳಸುತ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಕಂಡ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ ಅಂತ ಕೇಳಿದಾನೆ. 243ನೇ ವಿಧಿ ಗ್ರಾಮ ಸಭಾ. 243A ವಿಧಿ ಏನು? ಗ್ರಾಮ ಸಭಾ. B ಮತ್ತು C ಮಾತ್ರ ಹೊಂದಾಣಿಕೆ ಆಗ್ತವೆ. ಗ್ರಾಮ ಸಭಾ ಅನ್ನೋದು ಇದು ತಪ್ಪು. 243D ಪಂಚಾಯಿತಿಗಳ ಸ್ಥಾನದಲ್ಲಿ ಮೀಸಲಾತಿ. ಸರಿಯಾಗಿ ಯಾವ ಹೇಳಿಕೆಗಳು ಹೊಂದಾಣಿಕೆ ಆಗ್ತವೆ ಅನ್ನೋದು ನಾವು ಇದರಲ್ಲಿ ನೋಡ್ಬೇಕು ಸ್ನೇಹಿತರೆ. 243G ಪಂಚಾಯತ್ನ ಅಧಿಕಾರ, ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳು. 243J ಪಂಚಾಯಿತಿಗಳ ಚುನಾವಣೆ. ಸ್ನೇಹಿತರೆ, ಇದನ್ನು ಗೂಗಲ್ ಮಾಡ್ತೀನಿ.
ಕನ್ಫ್ಯೂಸಿಂಗ್ ಇದೆ, ಸೊ ಗೂಗಲ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. 243ನೇವಿದೆ ಗ್ರಾಮ ಸಭಾ. 243D. 243ನೇವಿದೆ ಪಂಚಾಯತ್ ರಾಜ್ನ ವ್ಯಾಖ್ಯಾನವನ್ನು ಕೊಡ್ತದೆ. ಇದು ತಪ್ಪು. ಓಕೆ, ತಪ್ಪಾಗಿದೆ. ತಪ್ಪಾದ ಹೊಂದಾಣಿಕೆ. ರೈಟ್, ತಪ್ಪಾದ ಹೊಂದಿಕೆ. ಓಕೆ, 243D. 243D ಇದು ಸರಿಯಾಗಿದೆ, ರಿಸರ್ವೇಷನ್ ಕೊಡ್ತದೆ. ರೈಟ್. ಇನ್ನು 243G ಪಂಚಾಯತ್ಗಳ ಅಧಿಕಾರ, ಪ್ರಾಧಿಕಾರ, ಜವಾಬ್ದಾರಿಗಳನ್ನು ನಿರ್ಧರಿಸುತ್ತದೆ. ಇದು ಕೂಡ ಸರಿಯಾಗಿದೆ. ಇನ್ನು 243J ಇದು ತಪ್ಪಾಗಿದೆ. 243J ಏನು ಹೇಳ್ತದೆ? ಆಡಿಟ್ ಆಫ್ ಅಕೌಂಟ್ಸ್ ಅಂತ ಹೇಳ್ತದೆ. ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳ್ತದೆ. ಪಂಚಾಯತ್ಗಳ ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳ್ತದೆ. ಸೊ ಇದರಲ್ಲಿ ಸ್ನೇಹಿತರೆ, ಇದರಲ್ಲಿ ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ರೈಟ್, ಬಿ ಮತ್ತು ಸಿ ಮಾತ್ರ ಸರಿಯಾಗಿವೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ 1997ರ ಮುಖ್ಯ ಉದ್ದೇಶವೇನು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಹೆಚ್ಚು ಸ್ವಾಯತ್ತ ಸಹಕಾರಿ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು. ಹೆಚ್ಚು ಸ್ವಾಯತ್ತ ಸಹಕಾರ ಸಂಘಗಳ ಸ್ಥಾಪನೆಗೆ ಅವಕಾಶ ಕಲ್ಪಿಸುವುದು 1997ರ ಸೌಹಾರ್ದ ಸಹಕಾರಿ ಕಾಯ್ದೆಯ ಉದ್ದೇಶವಾಗಿದೆ. ಸೌಹಾರ್ದ ಸಹಕಾರಿ ಕಾಯ್ದೆಯ ಉದ್ದೇಶ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಂಚಾಯತ್ ಚುನಾವಣೆಯ ಮೇಲುಸ್ತುವಾರಿ ಮಾಡುವ, ನಿರ್ದೇಶನ ನೀಡುವ ಹಾಗೂ ಚುನಾವಣೆಯನ್ನು ನಡೆಸುವ ಅಧಿಕಾರ ಯಾರ ಬಳಿ ಇದೆ? ಸ್ನೇಹಿತರೆ, ರಾಜ್ಯ ಚುನಾವಣಾ ಆಯೋಗ. ಸ್ಥಳೀಯ ಸರ್ಕಾರಗಳ ಚುನಾವಣೆ ನಡೆಸುವುದು ರಾಜ್ಯ ಚುನಾವಣಾ ಆಯೋಗ. ಇನ್ನು ಅಮಾವಾಸ್ಯೆ ನಂತರ ಸ್ನೇಹಿತರೆ, ಅಮಾವಾಸ್ಯೆ ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗದ ಗೋಚರಿಸುವಿಕೆಯ ಗಾತ್ರವು ಪ್ರತಿದಿನ ಏನಾಗ್ತದೆ? ಪ್ರತಿದಿನ ಹೆಚ್ಚಾಗುತ್ತದೆ. ಆದ್ದರಿಂದ ಆಯ್ಕೆ 2 ಕರೆಕ್ಟಾಗಿದೆ. ಅಮಾವಾಸ್ಯೆಯ ನಂತರ ಭೂಮಿಯಿಂದ ಚಂದ್ರನ ಹೊಳೆಯುತ್ತಿರುವ ಭಾಗದ ಗೋಚರಿಸುವಿಕೆಯ ಗಾತ್ರವು ಪ್ರತಿದಿನ ಏನಾಗ್ತದೆ? ಹೆಚ್ಚಾಗುತ್ತದೆ ಅಮಾವಾಸ್ಯೆಯ ನಂತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ಸರಿಯಾದ ಕಾಲಾನುಕ್ರಮದಲ್ಲಿದೆ ಅಂತ ಕೇಳೋಣ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 1. ಲಾರ್ಡ್ ಆಮ್ಹರ್ಸ್ಟ್, ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲೆಂಡ್, ಲಾರ್ಡ್ ಎಲಿನ್ಬರೋ. ಇವರೆಲ್ಲ ಏನಂದರೆ ವೈಸ್ರಾಯ್ಗಳು, ಬ್ರಿಟಿಷ್ ವೈಸ್ರಾಯ್ಗಳ ಕಾಲಾನುಕ್ರಮಣಿಕೆ. ಲಾರ್ಡ್ ಆಮ್ಹರ್ಸ್ಟ್, ವಿಲಿಯಂ ಬೆಂಟಿಂಕ್, ಲಾರ್ಡ್ ಆಕ್ಲೆಂಡ್ ಮತ್ತು ಲಾರ್ಡ್ ಎಲಿನ್ಬರೋ. ಇಷ್ಟು ಸ್ನೇಹಿತರೆ, ನಾವು ಈ ಒಂದು VAO ಎಕ್ಸಾಮ್ನ ಹಳೆಯ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನುಳಿದಂತಹ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.